ಸೊ ರಾಜಧಾನಿ ಬೆಂಗಳೂರಲ್ಲೂ ಕೂಡ ದೀಪಾವಳಿ ಹಬ್ಬದ ಎಫೆಕ್ಟ್. ಸಿಲಿಕಾನ್ ಸಿಟಿಯಲ್ಲೂ ಸ್ವಲ್ಪ ವಾಯು ಮಾಲಿನ್ಯ ಹೆಚ್ಚಾಗಿದೆ. ಕಾಡುಬೀಸನಹಳ್ಳಿ, ಮೆಜೆಸ್ಟಿಕ್ನಲ್ಲಿ ಅತಿ ಹೆಚ್ಚು ಮಾಲಿನ್ಯ ಆಗಿದೆ. ಗ್ರೀನ್ ಪಟಾಕಿಗಷ್ಟೇ ಅನುಮತಿ ಕೊಟ್ಟಿರುವಂತಹ ಸರ್ಕಾರ. ಮನೀಗ ನಿಮಗೆ ಮೀಟರ್ ತೋರಿಸ್ತೀವಿ ಹೇಗೆ ಎಲ್ಲೆಲ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ ಇದೆ ಅಂತ, ಅಂದರೆ ಈ ಗಾಳಿಯ ಗುಣಮಟ್ಟ ಹೇಗಿದೆ ಅಂತ. ಕಾಡುಬೀಸನಹಳ್ಳಿಯಲ್ಲಿ 140 AQI ಬೆಳಗ್ಗೆ 8 ಗಂಟೆದು ಇವತ್ತಿನ ವಾಯು ಮಾಲಿನ್ಯ ಹೇಗಿದೆ ಅಂತ. ಇನ್ನು ಮೆಜೆಸ್ಟಿಕ್ ಭಾಗದಲ್ಲಿ 116. ಸೊ ಇಷ್ಟು AQI ಇದೆ. ಸಿಟಿ ನಡುವೆ ಆದರೂ ಕೂಡ ಪರವಾಗಿಲ್ಲ, ಯಾಕಂದರೆ ಸುತ್ತಮುತ್ತ ಅಷ್ಟು ರೆಸಿಡೆನ್ಷಿಯಲ್ ಏರಿಯಾಗಳು ಇಲ್ಲದೆ ಇರೋದ್ರಿಂದ ಮೆಜೆಸ್ಟಿಕ್ ಸುತ್ತಮುತ್ತ ಹೆಚ್ಚಿನ ಸಮಸ್ಯೆ ಆಗಿಲ್ಲ. ಇನ್ನು BTM ಲೇಔಟ್ ಹೆಚ್ಚಿನ ಜನರಿರುವಂಥ ಪ್ರದೇಶ, ಜನವಸತಿ ಪ್ರದೇಶ. ಸೊ ಅಲ್ಲಿ 90 ಇದೆ. ಇನ್ನು ಬಾಪೂಜಿ ನಗರ AQI ನೋಡಿದ್ರೆ 88. ಸೊ ಬಾಪೂಜಿ ನಗರದಲ್ಲಿ ನಮ್ಮ ಅದೃಷ್ಟ ಚೆನ್ನಾಗಿದೆ, ಅರ್ಧಕ್ಕರ್ಧ ಜನ ತಮ್ಮ ಊರಿಗೆ ಹೋಗಿದ್ದಾರೆ. ಏನಾದರೂ ಊರಿಗೆ ಹೋಗದೆ ಏನಾದರೂ ಅವರು ಇಲ್ಲೇ ದೀಪಾವಳಿ ಏನಾದರೂ ಮಾಡಿದರೆ ಇನ್ನೂ ಸಮಸ್ಯೆ ಆಗಿರೋದು. ಜಯನಗರದಲ್ಲಿ ನೋಡ್ತಾ ಇದ್ದೀವಿ. ಹೆಬ್ಬಾಳದಲ್ಲಿ AQI 79 ಇದೆ ಇವತ್ತು ಬೆಳಗ್ಗೆ 8 ಗಂಟೆಗೆ. ಹೆಬ್ಬಾಳದ AQI ಇದು. ಗ್ರೀನ್ ಪಟಾಕಿಗೆ ಮಾತ್ರ ಅವಕಾಶ ಕೊಟ್ಟಿರೋದು ಅಂತ ಹೇಳ್ತಿದ್ದಾರೆ ಸರ್ಕಾರದವರು. ಹೊಂಬೇಗೌಡ ನಗರ ಇಲ್ಲಿ ಸ್ವಲ್ಪ ಪರವಾಗಿಲ್ಲ, 45, ಅಂದರೆ ಕಂಪೇರ್ ಟು ಬೇರೆ ಕಡೆ ನೋಡಿದ್ರೆ. ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿ, ಸಾಮಾನ್ಯ ದಿನಗಳಲ್ಲೇ ಅಲ್ಲಿ ಸಮಸ್ಯೆ ಇದೆ. ದೀಪಾವಳಿ ಬಂದರೆ ಕೇಳಬೇಕಾ? ದೀಪಾವಳಿ ಬೆನ್ನಲ್ಲೇ ದೆಹಲಿಯಲ್ಲಿ ಗಾಳಿ ವಿಷವಾಗಿದೆ. ಇಲ್ಲಿ ನೋಡಿ 451, ಭಾಳ ಡೇಂಜರ್ ಝೋನ್ ಅದು. ರೆಡ್ ಝೋನ್ನಲ್ಲಿದೆ ದೆಹಲಿಯ 36 ನಗರ. 4 ಕೇಂದ್ರಗಳಲ್ಲಿ ಸಂಪೂರ್ಣವಾಗಿ ವಿಷವಾದ ವಾಯು ಇದೆ. ನಿಮಗೆ ತೋರಿಸ್ತಾ ಇದ್ದೀವಿ ದೆಹಲಿಯಲ್ಲಿ ಬೆಳಗ್ಗೆ ಇವತ್ತು 8 ಗಂಟೆ AQI ಹೇಗಿದೆ ಅಂತಂದರೆ ನಿಮಗೆ ಆ ಮೀಟ್ರ್ ಕೂಡ ತೋರಿಸ್ತಾ ಇದ್ದೀವಿ. 0ಯಿಂದ 50 ಓಕೆ, 50ರಿಂದ 100 ಆಮೇಲೆ ಹೆಚ್ಚಾಗ್ತಾ ಹೋಗುತ್ತೆ. ನೋಯ್ಡಾದಲ್ಲಿ 407 ಇದೆ. ನಿಮಗೆ ಆ ರೆಡ್ ಏನಿದೆ ಎಂಡ್ ಇದೆಯಲ್ಲ ಅದು ರೆಡ್ ಝೋನ್. ಗುರ್ಗಾವ್ನಲ್ಲಿ 402 AQI ಏರ್ ಕ್ವಾಲಿಟಿ ಇಂಡೆಕ್ಸ್. ಇನ್ನು ಅಶೋಕ್ ವಿಹಾರ್ನಲ್ಲೂ ಕೂಡ 445 AQI ಇಷ್ಟಿದೆ. ಸೊ 2 ಗಂಟೆ ಮಾತ್ರ ಪಟಾಕಿ ಹಚ್ಚಬೇಕು ಅಂತ ಈಗ ಸರ್ಕಾರ ಆದೇಶ ಹೊರಡಿಸಿದೆ. ವಜೀರ್ಪುರ್ನಲ್ಲೂ ಕೂಡ 435. ಇದು ಉಸಿರಾಟಕ್ಕೆ ತೊಂದರೆ ಕೊಡುವಂಥ ಪರಿಸ್ಥಿತಿ ಇದು.